ಈ ತರನ ಸರ್ಕಿ ಕೂತ್ಕೊಂಡಿದ್ದಾಗ ಮನಿ ಕಮಡು ಅನ್ನಿಸ್ತದೆ. ಅದೇ ಹೇಳ್ತಾ ಇದ್ ಗಾಡಿನೇ ಹಿಂಗ್ ಮನಿ ಕಮಡು ಅಂತದೆ. ವಾ 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 ಅಂಡರ್ ಬೆಲಿ ಅಲ್ವಾ. ಅಪ್ರಿಲಿಯಾ ರೈಡರ್ಸ್ ಕ್ಲಬ್ ಬೆಂಗಳೂರು. ಈ ಬೈಕ್ ನೋಡ್ರೆ ನಂಗೆ ಹೆಂಗ್ ಅನ್ಸುತ್ತೆ ಗೊತ್ತಾ, ಇವಾಗ ಯಾವ್ದೋ ಹೊಸ ಫಿಲಮ್ ಅಲ್ಲಿ ಹೊಸ ಹೀರೋಯಿನ್ ತಂದಿರ್ತಾರೆ, ಆ ಹೀರೋಯಿನ್ ಸಖತ್ತಾಗಿರ್ತಾರೆ ಹಂಗ ಅನ್ಸುತ್ತೆ ಈ ಗಾಡಿ ನೋಡಿದ್ರೆ. ಅಯ್ಯೋ ಏನ್ ಗುರು ಇದು ಸೌಂಡು. 47.6 BHP ಇದೆ, 43.5 NM ಟಾರ್ಕ್ ಐತೆ. ಬೆಂಕಿ ಗಾಡಿ ಗುರು. ಇದೇನ್ ಸ್ಯಾರಿ ಗಾರ್ಡ್ ಕೊಟ್ಟವ್ರ? ಇದ್ರಲ್ಲಿ ಯಾರು ಹೆಣ್ಮಗು ಕೂತ್ಕೋತಾರೋ ಸೀರೆ ಹಾಕೊಂಡಿಲ್ಲೋ. ಇದ್ರಲ್ಲಿ ಇದೆ ಹೈಲೈಟಿಂಗ್ ಪಾರ್ಟ್ ಅಂತಂದ್ರೆ ಮುಂದೆ ವಿಂಗ್ಲೆಟ್ಸ್ ಅಲ್ಲಿ ಅಪ್ರಿಲಿಯಾ ಅಂತ ಕೊಟ್ಟಿರೋದು. BA ರೇಸರ್ ಗುರು. ಸೆಕೆಂಡ್ ಗೇರ್ ಮೇಲೆ ಹೋಗಕ್ಕೆ ಆಯ್ತಲ್ಲ, ರೋಡ್ಗಳು ಆತರ ಅವೆ. ಸೆಕೆಂಡ್ ಗೇರ್ ಮೇಲೆ ಹಾಕಕ್ಕೆ ಆಯ್ತಲ್ಲ ಬಿಡು, ಅದ್ರಲ್ಲೇ ಗುಯ್ ಅಂತ ಎಳ್ದು ಬಿಸಾಕ್ತಾಯ್ತಾ. ಹೆಂಗಾಗ್ತೀಯ ಅಷ್ಟ್ರಲ್ಲಿ ಯಾರು ಆಡ ಬಂದಿರ್ತಾರೆ. ಥರ್ಡ್ ಲೆಫ್ಟ್ ಒಳಗಡೆ ಹೋದ್ರೆ ಒಟ್ನಲ್ಲಿ ಲೆಫ್ಟ್ ಡಯಾಲ್ ಚಿಂದಿ ಗುರು. ಏನ್ ಕಾಣ್ತಾ ಐತೆ. ನಾವು ರೋಡ್ ನೋಡ್ದಲ್ಲ ಅದೇ ನೋಡ್ಕೊಂಡು ಕೂತ್ಕೋಬೇಕು, ಹಂಗೈತೆ ಒಳ್ಳೆ. ಫಸ್ಟ್ ಇನ್ ಸೆಗ್ಮೆಂಟ್ ಗಾಡಿ ಏರ್ ಇಂಟೆಕ್ ಎಲ್ಲ ಕೊಟ್ಟಿರೋದು ಈ ತರ. ಇನ್ R3 ನೋಡಿದ್ಯಾ? R3 ಕೊಟ್ಟವ್ರೆ ಡಮ್ಮಿ ಅದು ಸರ್. ಇವಾಗ ಎತ್ಕೊಂಡೋಗಿ ಆಟ ಆಡ್ಬೇಕು ಗುರು ಇದ್ರಲ್ಲೆಲ್ಲ. ಇಲ್ಲೇನು ಮಜಾನೇ ಸಿಗ್ತಾ ಇಲ್ಲ, ಏನು ಫೀಲೇ ಮಾಡಕ್ ಆಗ್ತಿಲ್ವಲ್ಲ ಗುರು. ಇನ್ನು ಫೀಲ್ ಬೇಕು ಬ್ರದರ್, ಅರ್ಥ ಮಾಡ್ಕೊಳ್ಳಿ. 110 ಸೆಕ್ಷನ್, ಹಿಂದೆ 150 ಸೆಕ್ಷನ್ ಟೈರ್ ಐತೆ. 270 ಡಿಗ್ರಿ ಕ್ರ್ಯಾಂಕ್ ಇರೋದು. ಅನ್ನಿವನ್ ಫೈರಿಂಗ್ ಆರ್ಡರ್. ಅದು ಅನ್ನಿವನ್ ಫೈರಿಂಗ್ ಆರ್ಡರ್ ಇರೋದ್ರಿಂದಾನೇ ಅದು ಸೌಂಡ್ ಒಂಥರ ಡಿಫ್ರೆಂಟ್ ಆಗಿ ಫೀಲ್ ಕೊಡೋದು ಗುರು ಇದ್ರಲ್ಲಿ. ಬಿಸ್ಲುಗ್ ನೋಡೋ ಕಲರ್ ಹೆಂಗ್ ಕಾಣ್ತೈತೆ ಅಂತಾರ. ಯಪ್ಪಾ